ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್. ಸೊ ಆಲ್ರೆಡಿ ನಾವು ಈಗ ಟೈಪ್ ನಂಬರ್ 1 ಸೊ ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಸೊ ಅದನ್ನೆಲ್ಲ ನಿಮಗೆ ಡಿಟೇಲ್ ಆಗಿ ಸೊ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿಕೊಟ್ಟಿದ್ದೀನಿ. ಸೊ ಅದೇ ರೀತಿ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಒಂದು ಪ್ರಾಬ್ಲಮನ್ನು ನೋಡೋಣ. ಸೊ ಇದು ನಾನು ಟೈಪ್ ನಂಬರ್ 2 ಅಂತೇಳಿ ಇದಕ್ಕೊಂದು ನೇಮ್ ಕೊಟ್ಟಿದ್ದೀನಿ. ಸೊ ಇದು ನೆನಪಿಟ್ಕೊಂಡು ನೀವು. ಸೊ ಇವು ಟೈಪ್ ನಂಬರ್ ಏನದಾವಲ್ಲ 1 2 3 4 5 ತನಕ ಇದ್ದಾವೆ. ಸೊ ಇವು ಭಾಳ ಇಂಪಾರ್ಟೆಂಟ್ ನಿಮ್ಗೆ. ಸೊ ಎಕ್ಸಾಮ್ದಲ್ಲಿ ಅವ್ರು ಕ್ವಶನ್ಸ್ ಕೇಳ್ತಾರಲ್ಲ, ನೀವು ಐಡೆಂಟಿಫೈ ಮಾಡೋದು ಜಸ್ಟ್ ಟೈಪ್ ನಂಬರ್ 1 ಇದೆ, 2 ಇದೆ, 3 4 5th ಸೊ ಯಾವುದಿದೆ ಅಂತೇಳಿ ಐಡೆಂಟಿಫೈ ಮಾಡಬೇಕು. ಸೊ ಆ ಥರ ರಿಲೇಟೆಡ್ ನೀವು ಚಾರ್ಟ್ಗಳನ್ನು ಹಾಕಬೇಕು. ಸೊ ಅಂದರೆ ಚಾರ್ಟ್ ಸಾಲ್ವ್ ಮಾಡಬೇಕು ಇದರಲ್ಲಿ. ಸೊ ಇದೇ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಅಕೌಂಟ್ಸ್ ಇರ್ತವೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಅಸೆಟ್ಸ್ ಅಕೌಂಟ್ ಇರುತ್ತೆ, ನೆಕ್ಸ್ಟು ಡಿಪ್ರಿಸಿಯೇಷನ್ ಅಕೌಂಟ್ ಇರುತ್ತೆ, ವೆಂಡರ್ಸ್ ಅಕೌಂಟ್ ಆಗಿರ್ಬೋದು, ಇಂಟ್ರೆಸ್ಟ್ ಅಕೌಂಟ್ ಆಗಿರ್ಬೋದು. ಸೊ ಇದನ್ನು ಕೂಡ ಯಾವ ಥರ ಈ ಚಾರ್ಟ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತೇಳಿ ನಾನು ಕ್ಯಾಲ್ಕುಲೇಟ್ ಮಾಡ್ತಾರೆ ಮತ್ತು ಯಾವ ಥರ ನಾವು ಅಕೌಂಟ್ಸ್ಗಳನ್ನು ಓಪನ್ಸ್ ಮಾಡ್ಬೋದು. ಸೊ ಅದನ್ನೆಲ್ಲ ಓವರಾಲ್ ಡಿಸ್ಕಷನ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ಗಳನ್ನು ಕೂಡ ನಾವು ನೋಡೋಣ. ಇನ್ನೊಂದು, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಓಕೆ, ಇವಾಗ ಇದು ನಾನು ಪ್ರಾಬ್ಲಮ್ ತೆಗೆದುಕೊಂಡಿದ್ದೇನೆ RCU 2011. ಸೊ RCU 2011 ಅಂದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2011ಗೆ ಈ ಥರ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ ನೋಡ್ರಿ. ನಿಮಗೆ ರೆಫರೆನ್ಸ್ ಪರ್ಪಸ್ ಇದೆ. ಸೊ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಇವಾಗ ಏನು ಹೇಳ್ತಾರೆ ನೋಡ್ರಿ. ಆನ್ 1/4/2010 Mr. Mahadev purchased a motor car from Patil and Company Belgavi on hire purchase basis. ಅಂದರೆ HPS ಬೇಸಿಸ್ ಅಂದಂಗೆ. HPS ಅಂತಾರೆ, ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಹೇಳಿ. ದ ಕ್ಯಾಶ್ ಪ್ರೈಸ್ ಆಫ್ ಮೋಟರ್ ಕಾರ್ ಬೀಯಿಂಗ್ ₹4 lakh. ಅಂದರೆ ಮೋಟರ್ ಕಾರ್ ಪ್ರೈಸ್ ಎಷ್ಟಿದೆ? 4 lakh ಇದೆ. ಪೇಬಲ್ ₹1 lakh ಆನ್ ಸೈನಿಂಗ್ ದ ಅಗ್ರಿಮೆಂಟ್. ಸೊ ಸೈನಿಂಗ್ ಅಗ್ರಿಮೆಂಟ್ ಅಂದರೆ ನಥಿಂಗ್ ಬಟ್ ಡೌನ್ ಪೇಮೆಂಟ್ ಅಂದಂಗೆ. ಆ್ಯಂಡ್ ದ ಬ್ಯಾಲೆನ್ಸ್ ಇನ್ 3 equal annual installment ಆಫ್ ₹1 lakh ಈಚ್ ಅಂತ ಹೇಳ್ತಾರೆ. ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ₹1 lakh ಮಾಡ್ತು ಅಂತ ಹೇಳ್ತಾರೆ. ಎಷ್ಟು ಇಯರ್ ಅದು? 3 year ಅಂತ ಹೇಳ್ತಾರೆ. ಆನ್ 31st March ಎವ್ರಿ ಇಯರ್ ಇನ್ ಎಡಿಷನ್ ಟು ಅಬೋವ್ ಇಂಟ್ರೆಸ್ಟ್ at 5% per annum is also payable to the vendor on the unpaid balance of cash price ಅಂತ ಹೇಳ್ತಾರೆ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಹೈಯರ್ ಪರ್ಚೇಸ್ ಚಾರ್ಟ್. ಅಂದರೆ ನೀವೇನು ಪ್ರಿಪೇರ್ ಮಾಡಬೇಕಂದ್ರೆ ಹೈಯರ್ ಪರ್ಚೇಸ್ ಚಾರ್ಟ್ ಪ್ರಿಪೇರ್ ಮಾಡಬೇಕು. ಬಟ್ ಈಗ ನಾವು ಪ್ರಾಬ್ಲಮ್ ನೋಡ್ರಿ, ಇದನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಇದು ಯಾವ ಟೈಪ್ ಇದೆ ಅಂತೇಳಿ ನಿಮಗೆ ಜಲ್ದಿ ಗೊತ್ತಾಗೋಲ್ಲ. ಸೊ ಅದಕ್ಕಾಗಿ ನಿಮ್ಗೊಂದು ಈಸಿ ಟ್ರಿಕ್ ಹೇಳಿಕೊಡ್ತೇನೆ ನೋಡಿ ಇವಾಗ. ಸೊ ಈಗ ನೋಡ್ರಿ ಎಷ್ಟಿದೆ ಕಾಸ್ಟ್ ಪ್ರೈಸ್, ಹಿಂಗೆ ಅಬ್ಸರ್ವ್ ಮಾಡ್ಬೇಕು. ರಫ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದನ್ನ ಕ್ಯಾಶ್ ಪ್ರೈಸ್ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ. ಇವಾಗ ಏನು ಪರ್ಚೇಸ್ ಮಾಡತ್ತಾರೆ ಅವರ? ಮೋಟರ್ ಕಾರ್ ಪರ್ಚೇಸ್ ಮಾಡತ್ತಾರೆ. ಸೊ ಮೋಟರ್ ಕಾರ್ ಪರ್ಚೇಸ್ ಮಾಡತ್ತಾರೆ. ಓಕೆ, ಇದು ನೀವು ಯಾವಾಗ ಲೇಜರ್ ಅಕೌಂಟ್ಸ್ ಹಾಕ್ತಾರಲ್ಲ ಅವಾಗ ಇವೆಲ್ಲ ಇಂಪಾರ್ಟೆಂಟು. ಸೊ ಇವಾಗ ಬ್ಯಾಲೆನ್ಸ್ಗಳು ಇಂಪಾರ್ಟೆಂಟು. ಒಂದು ಫಸ್ಟ್ ನೋಡಿರಿ ಎಷ್ಟು ರುಪೀಸ್ ಇದೆ ಕ್ಯಾಶ್ ಪ್ರೈಸ್? 4 lakh rupees ಇದೆ. ಅಂದರೆ ಪ್ರಾಬ್ಲಮ್ದಲ್ಲಿ ನಿಮ್ಗೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, 4 lakh rupees ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿರಿ ಪೇಬಲ್ ₹1 lakh ಆನ್ ಸೈನಿಂಗ್ ದ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಇಟ್ ಈಸ್ ಎ ಡೌನ್ ಪೇಮೆಂಟ್ ಅಂತ ಹೇಳ್ಬೋದು. ಇದೇನಂದರೆ ಡೌನ್ ಪೇಮೆಂಟ್. ಇದೆಲ್ಲ ರಫ್ ಕ್ಯಾಲ್ಕುಲೇಷನ್. ಡೌನ್ ಪೇಮೆಂಟ್ ಎಷ್ಟಿದೆ? 1 lakh rupees ಇದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ 3 equal annual installment ಆಫ್ ₹1 lakh ಈಚ್ ಅಂತ ಹೇಳ್ತಾರೆ. ಅಂದರೆ 3 ಇನ್ನೂ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರ? 3 ಇನ್ಸ್ಟಾಲ್ಮೆಂಟ್ ಮಾಡಿದ್ದಾರೆ. ಸೊ ಎಷ್ಟಿದೆ ಅಂತ ಅದು? 1 lakh rupees, 1 lakh rupees, 1 lakh rupees. ಅಂದರೆ 3 ಬಾರಿ 1 lakh rupees, 1 lakh rupees, 1 lakh rupees ಅಂತೇಳಿ ಇನ್ಸ್ಟಾಲ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ 3 ಸಲ. ಓಕೆ, 1 lakh rupees ಅಂತೇಳಿ. ಸೊ ಇವಾಗ ಇಷ್ಟು ಅಬ್ಸರ್ವ್ ಮಾಡಬೇಕು. ಸೊ ಈಗ ಡೌನ್ ಪೇಮೆಂಟ 1 lakh ಇದೆ. ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ 1 lakh, ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ 1 lakh, ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ 1 lakh. ಟೋಟಲ್ ಎಷ್ಟು ಆಯ್ತದ? 4 lakh ಆಯಿತು.
ಓಕೆ, ಇದು 4 ಲ್ಯಾಕ್ ಆಯಿತು. ನೆಕ್ಸ್ಟ್ ನಮ್ಮದು ಕಾಸ್ಟ್ ಪ್ರೈಸ್ ಅಂದ್ರೆ ಇಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟಿದೆ 4 ಲ್ಯಾಕ್ ಇದೆ. ಅಂದರೆ ಈಕ್ವಲ್ ಆಗಿರಬೇಕು ನಿಮ್ಮದು ಡೌನ್ ಪೇಮೆಂಟ ಇನ್ಸ್ಟಾಲ್ಮೆಂಟ 4 ಲ್ಯಾಕ, ಇಲ್ಲೂ ಕ್ಯಾಶ್ ಪ್ರೈಸ್ 4 ಲ್ಯಾಕ್ ಇತ್ತಂದರೆ ಇಂಟ್ರೆಸ್ಟ್ ಈಸ್ ನಾಟ್ ಇನ್ಕ್ಲೂಡರ್, ಅಂದರೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಇರುವುದಿಲ್ಲ ಅಂತೇಳಿ. ಸೊ ಈ ಥರ ಪ್ರಾಬ್ಲಮ್ ಇತ್ತಂದರೆ ಇದಕ್ಕೆ ಟೈಪ್ ನಂಬರ್ 2 ಅಂತ ಹಾಕ್ರಿ. ಅಂದರೆ ಟೈಪ್ ನಂಬರ್ 2 ಅಂತೇಳಿ ಮೆನ್ಷನ್ ಮಾಡ್ಕೋಬೇಕು ನಿಮ್ಮ ಮೈಂಡ್ದಲ್ಲಿ. ಸೊ ಇನ್ನೊಂದು ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಇರಬೇಕಾ, ನೆನಪಿಟ್ಕೋರಿ. ಈ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಇರಬೇಕು. ಎಟ್ 5% ಪರ್ annum ಅಂತ ಹೇಳಿ. ಸೊ ಇಷ್ಟು ಅಬ್ಸರ್ವ್ ಮಾಡಿದ ನಂತರ ನಾವು ಏನು ಮಾಡಬೇಕು, ಈಗ ಚಾರ್ಟ ಶೋ ಮಾಡಬೇಕು. ಸೊ ಆ ಚಾರ್ಟ್ ಯಾವ ಥರ ಇದೆ ನೋಡೋಣ. ಈಸಿಲಿ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ ನೋಡ್ಕೋರಿ ಫಸ್ಟ್. ಇವಾಗ ಏನು ಮಾಡೋಣ, ಒಂದು ಚಾರ್ಟ್ ಹಾಕೋಣ, ಪ್ರಿಪೇರ್ ಮಾಡೋಣ, ಚಾರ್ಟ ಪ್ರಿಪೇರ್ ಮಾಡೋಣ. ಸೊ ಇವಾಗ ನೋಡಿರಿ, ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಸೊಲ್ಯೂಷನ್ ಅಂತ ಹಾಕ್ರಿ. ಅಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಚಾರ್ಟ್ ಶೋಯಿಂಗ್ ಇಂಟ್ರೆಸ್ಟ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ. ಸೊ ಏನು ಮಾಡಿರಿ, ಸೇಮ್ ಇದು ಕಾಲಮ್ ಕೂಡ ಸೇಮ್ ಇವೆ. ಇಯರ್ at ಫಸ್ಟ್ ಕಾಲಮ್ ತೊಗೊರಿ, ಇನ್ಸ್ಟಾಲ್ಮೆಂಟ್ ಸೆಕೆಂಡ್ ಕಾಲಮ್ ತೊಗೊರಿ, ಇಂಟ್ರೆಸ್ಟ್ ಥರ್ಡ್ ಕಾಲಮ್, ಪ್ರಿನ್ಸಿಪಲ್ ಫೋರ್ತ್ ಕಾಲಮ್ ಆ್ಯಂಡ್ ಬ್ಯಾಲೆನ್ಸ್ ಅಂತೇಳಿ ಫಿಫ್ತ್ ಕಾಲಮ್ ಹಾಕ್ರಿ. ಇವಾಗ ಸ್ಟಾರ್ಟಿಂಗ್ ಇಯರ್ ಯಾವುದಿದೆ ನೋಡಿರಿ, 1/4/2010 ಇದೆ. ಓಕೆ, ಇದನ್ನ ಏನು ಮಾಡಬೇಕು, 1/4/2010 ಅಂತೇಳಿ ಮೆನ್ಷನ್ ಮಾಡಬೇಕು. ಇದು ಇಯರ್ ಎಂಡ್ ಯಾವಾಗ ಆಗುತ್ತೆ, 1/4 ಇತ್ತಂದ್ರೆ ಇದು ಫೈನಾನ್ಷಿಯಲ್ ಇಯರ್ 31/3/2011 ಇಲ್ಲಿಗೆ ಫಸ್ಟ್ ಇಯರ್ ಆಯಿತು. ನೆಕ್ಸ್ಟ್ 31/3/2012 ಇಲ್ಲಿಗೆ ಸೆಕೆಂಡ್ ಇಯರ್. ಎಷ್ಟು ಇಯರ್ ಇನ್ಸ್ಟಾಲ್ಮೆಂಟ್ ಮಾಡಿದೆ ನಾವು, 3 ಇಯರ್. 31/3/2013 11, 12, 13. ಸೊ ಫಸ್ಟ್ ಡೌನ್ ಪೇಮೆಂಟ್ ಮಾಡಿದ್ದಾನೆ ಎಷ್ಟು, 1 ಲ್ಯಾಕ್ ರುಪೀಸ್ ಡೌನ್ ಪೇಮೆಂಟ್ ಮಾಡಿದ್ದಾನೆ. ಸೊ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಸ್ವಲ್ಪ ನೆನಪಿಟ್ಕೋರಿ ನೀವು. ಈ ಪ್ರಾಬ್ಲಮ್ದಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಫಸ್ಟ್ ಟೈಪ್ 1ದಾಗ ಏನು ಮಾಡ್ತೀರಿ, ಇನ್ಸ್ಟಾಲ್ಮೆಂಟ್ ಕಾಲಮ್ದಲ್ಲಿ ಎಲ್ಲ ಡೌನ್ ಪೇಮೆಂಟ್ ಮತ್ತು ಇನ್ಸ್ಟಾಲ್ಮೆಂಟ್ ಎಲ್ಲ ಬರೀತೀರಿ ನೀವು ಇಲ್ಲಿ. ಬಟ್ ಇವಾಗ ಏನು ಮಾಡ್ಬೇಕಂದ್ರೆ ಇದು ಟೈಪ್ ನಂಬರ್ 2 ಇದೆಯಲ್ಲ, ಸೊ ಈ ಥರ ಕ್ಯಾಶ್ ಪ್ರೈಸು 4 ಲ್ಯಾಕ, ಡೌನ್ ಪೇಮೆಂಟ ಮತ್ತು ಇನ್ಸ್ಟಾಲ್ಮೆಂಟು 4 ಲ್ಯಾಕ, ಇಂಟ್ರೆಸ್ಟ್ ಕೊಟ್ಟಿರಿ ಅಂದರೆ ಸೊ ಇದನ್ನು ಟೈಪ್ ನಂಬರ್ 2 ಅಂತೇಳಿ ಮೆನ್ಷನ್ ಮಾಡ್ಕೋಬೇಕು ನೀವು. ಸೊ ಹಿಂಗೆ ಪ್ರಾಬ್ಲಮ್ ಇತ್ತಂದರೆ ಈ ಥರ ಏನು ಮಾಡಬೇಕಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಕಾಲಮ್ದಲ್ಲಿ 1 ಲ್ಯಾಕ ಡೌನ್ ಪೇಮೆಂಟ್ ಇಲ್ಲಿ ಇಡಬೇಕು, ಡೌನ್ ಪೇಮೆಂಟ್ ಇದೆ. ನೆಕ್ಸ್ಟ್ ಇದು 1 ಲ್ಯಾಕ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್, ನೆಕ್ಸ್ಟ್ ಇದು 1 ಲ್ಯಾಕ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್, ನೆಕ್ಸ್ಟ್ ಇದು 1 ಲ್ಯಾಕ ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್. ಅಂದರೆ ಈ ಸೈಡ್ ಇಟ್ಕೋಬೇಕು, ಅಂದರೆ ಪ್ರಿನ್ಸಿಪಲ್ ಕಾಲಮ್ದಲ್ಲಿ ಅಮೌಂಟ್ಗಳು ಇಟ್ಕೋಬೇಕು. ಓಕೆ, ಏನಿಲ್ಲ ಸಿಂಪಲ್ ಇದೆ ನೋಡಿರಿ. ಈಗ ಒಂದು ಸ್ವಲ್ಪ ಇಲ್ಲಿ 1 ಲ್ಯಾಕ್ ಇದೆ, ಫಸ್ಟ್ ಸ್ಟಾರ್ಟಿಂಗ್ ಇಯರ್ಗೆ ಇಂಟ್ರೆಸ್ಟ್ ಇರುವುದಿಲ್ಲ, ಅಂದರೆ ಸ್ಟಾರ್ಟ್ ಆಗ್ಬಿಡ್ಕ. ಸೊ ಅಂದರೆ 1 ಲ್ಯಾಕ ಇಲ್ಲಿ ಆ್ಯಡ್ ಮಾಡಿ ಇರುತ್ತೆ. ಪ್ರಿನ್ಸಿಪಲ್ದಲ್ಲಿ ಇಂಟ್ರೆಸ್ಟ್ ಆ್ಯಡ್ ಮಾಡಿರಿ, ಇನ್ಸ್ಟಾಲ್ಮೆಂಟ್ ಬರುತ್ತೆ. 1 ಲ್ಯಾಕ ಪ್ಲಸ್ ಏನೂ ಇಲ್ಲ ಇಂಟ್ರೆಸ್ಟ್, ಇದು 1 ಲ್ಯಾಕ್ ರುಪೀಸ್ ಆಗುತ್ತೆ. ಸೇಮ್ ಇನ್ನೇನು ಮಾಡಬೇಕು, ಇನ್ನು ಭಾಳ ಇಂಪಾರ್ಟೆಂಟ್ ನೋಡಿರಿ. ನೀವು ಫಸ್ಟ್ ಮೆಥಡ್ದಾಗ ಏನು ಮಾಡಿರಿ, ಇನ್ಸ್ಟಾಲ್ಮೆಂಟ್ದಾಗ ಮೈನಸ್ ಇಂಟ್ರೆಸ್ಟ್ ಮಾಡಿದಾರಲ್ಲ. ಸೊ ಇವಾಗ ಪ್ರಿನ್ಸಿಪಲ್ದಾಗ ಏನು ಮಾಡಬೇಕು, ಪ್ರಿನ್ಸಿಪಲ್ದಲ್ಲಿ ಇಂಟ್ರೆಸ್ಟ ಪ್ಲಸ್ ಮಾಡಬೇಕು. ಸೊ ಈಗೇನು ನೋಡಿರಿ, ಫಸ್ಟ್ ಈಗ ಕ್ಯಾಶ್ ಪ್ರೈಸ್ ಎಷ್ಟಿದೆ, 4 ಲ್ಯಾಕ್ ಇದೆ. ಅಂದರೆ ಏನು ಮಾಡಿರಿ, ಈಗ ಬ್ಯಾಲೆನ್ಸ್ ಕಾಲಮ್ದಲ್ಲಿ 4 ಲ್ಯಾಕ್ ಮೆನ್ಷನ್ ಮಾಡಬೇಕು. ಮೈನಸ್ ಏನು ಮಾಡಬೇಕಂದ್ರೆ ಈ ಸೇಮ್ ಫಸ್ಟ್ ಮೆಥಡಲ್ಲಿ ಹೆಂಗೆ ಮಾಡಿರಲ್ಲ, ಪ್ರಿನ್ಸಿಪಲ್ನ ಮೈನಸ್ ಮಾಡ್ಕೋತ ಹೋಗ್ಬೇಕು. ಅಂದರೆ 1 ಲ್ಯಾಕ್ ಮೈನಸ್ ಮಾಡಿದ್ನ 1 ಲ್ಯಾಕ ಎಷ್ಟು ರುಪೀಸ್ ಬರುತ್ತೆ, 3 ಲ್ಯಾಕ್ ರುಪೀಸ್ ಬರುತ್ತೆ. ಈ 3 ಲ್ಯಾಕ್ ಮೇಲೆ ಮತ್ತೇನು ಮಾಡಿರಿ, ಇಂಟ್ರೆಸ್ಟ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಈಗ ನೋಡಿರಿ 31/3/2011ಗೆ 3 ಲ್ಯಾಕ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ. ಯು ಹ್ಯಾವ್ ಟು ಅಬ್ಸರ್ವ್ ರೇಟ್ ಆಫ್ ಇಂಟ್ರೆಸ್ಟ್ 5% ಪರ್ annum ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಏನು ಮಾಡೋಣ, 5/100 ಅಂತೇಳಿ ತೆಗೆದುಕೊಳ್ಬೇಕಂದ್ರೆ ಎಷ್ಟು ಬರುತ್ತೆ, 15,000 ಬರುತ್ತೆ ಅವು. ಸೊ ಇದನ್ನ ಏನು ಮಾಡಿರಿ, ಇಂಟ್ರೆಸ್ಟ್ದಾಗ ಅಂದರೆ ಫಸ್ಟ್ ಇಯರ್ 31/3/2011ಗೆ 15,000 ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಈಗೇನು ಮಾಡಬೇಕು, 1 ಲ್ಯಾಕ್ ಪ್ಲಸ್ 15,000 ಆ್ಯಡ್ ಮಾಡಿ ಇಲ್ಲಿ ಇಡಬೇಕು. ಇನ್ಸ್ಟಾಲ್ಮೆಂಟದಲ್ಲಿ 1,15,000 ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೇನು ಮಾಡ್ತಾರೆ, ಈ 3 ಲ್ಯಾಕ ಇಲ್ಲಿ ಕ್ಯಾರಿ ಮಾಡಿರಿ, ತೊಗೊಂಬರಿದ್ನ 3 ಲ್ಯಾಕ್ ಇಲ್ಲಿ ಮೈನಸ್ ಏನು ಮಾಡಿರಿ, ಮೈನಸ್ 1 ಲ್ಯಾಕ ಇದು ಪ್ರಿನ್ಸಿಪಲ್ ಕಾಲಮ್ದಲ್ಲಿ ಇದೆಯಲ್ಲ ಅಮೌಂಟ, ಇದನ್ನ ಮೈನಸ್ 1 ಲ್ಯಾಕ್ ಮಾಡಬೇಕು. ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ, 2 ಲ್ಯಾಕ್ ರುಪೀಸ್ ಬರುತ್ತೆ ರಿಮೈನಿಂಗ್ ಅಮೌಂಟ್. ಮತ್ತು ಇದ್ರ ಮೇಲೆ
ನೆಕ್ಸ್ಟ್ ಯಾವ ಇಯರಿನ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು 31st 3 ಆಗಬೇಕದ 31st 3 2012 ಎಷ್ಟು ಅಮೌಂಟ್ ಎಷ್ಟಿದೆ ನೋಡ್ರಿ 2 lakh rupees 2 lakh ಇಂಟು 5/100 ಮಾಡಬೇಕು ಎಷ್ಟು ಬರುತ್ತೆ 10,000 ಬರುತ್ತೆ. ಸೊ ಅದನ್ನು ಇಲ್ಲಿ 10,000 ನೀವು ಯಾವ ಟು ಮೆನ್ಷನ್ 10,000 ಇಂಟ್ರೆಸ್ಟ್ ಕಾಲಮ್ದಲ್ಲಿ 10,000 ಮೆನ್ಷನ್ ಮಾಡಿರಿ. ನೆಕ್ಸ್ಟ್ 1 lakh ಪ್ಲಸ್ ಇಂಟ್ರೆಸ್ಟ್ ಮಾಡಿರಿ 1,10,000 ಬರುತ್ತೆ. ಸೇಮ್ ಮತ್ತು ಇದನ್ನು 2 lakh ಇಲ್ಲಿ ತೆಗೆದುಕೊಳ್ಬೇಕು ಮೈನಸ್ ಈ 1 lakh ಮೈನಸ್ ಮಾಡಬೇಕು. ಅದರಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ 1 lakh. ಮತ್ತು ಇದರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಲಾಸ್ಟ್ ಇಯರ್ ನೋಡಿರಿ 31st 3 2013 1 lakh ಇಂಟು 5/100 ಮಾಡಿದಾಗ ಎಷ್ಟು ಬರುತ್ತೆ 5,000 ಬರುತ್ತೆ. ಸೊ ಈ 5,000 ಏನು ಮಾಡಿರಿ ಇಲ್ಲಿ ಇಂಟ್ರೆಸ್ಟ್ ಕಾಲಮ್ದಲ್ಲಿ ತೆಗೆದುಕೊಳ್ಬೇಕು. ಸೊ ಇದನ್ನು 1 lakh ಪ್ಲಸ್ 5,000 ಮಾಡಿದಾಗ 1,05,000 ಬರುತ್ತೆ. ಸೊ ನೆಕ್ಸ್ಟ್ ಇನ್ನೇನು ಮಾಡಬೇಕು ಈ 1 lakh ಇಲ್ಲಿ ಕ್ಯಾರಿ ಮಾಡಿರಿ 1 lakh ಮೈನಸ್ ಇದನ್ನು 1 lakh ಏನು ಮಾಡಬೇಕು ಇಲ್ಲಿ ಮೈನಸ್ ಮಾಡಬೇಕು ಅಂದರೆ ಅಮೌಂಟ ನಿಲ್ಲ ತಿಳಿ ಬರುತ್ತೆ. ಸೊ ಇದು ಟೈಪ್ ನಂಬರ್ 2. ಓಕೆ ಗೊತ್ತಾಯ್ತಲ್ಲ. ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ನೋಡಿರಿ ಟೈಪ್ ನಂಬರ್ 1ದಾಗ ಒಂದು ಸ್ವಲ್ಪ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ತೋರಿಸ್ತೇನೆ ನೋಡಿರಿ ನಿಮ್ಗೆ. ಟೈಪ್ ನಂಬರ್ 1 ಸೊ ಆಲ್ರೆಡಿ ಇದನ್ನ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೇವೆ ನೋಡಿರಿ ಈ ಪ್ರಾಬ್ಲಮ. ಸೊ ಟೈಪ್ ನಂಬರ್ 1ದಲ್ಲಿ ಏನು ಮಾಡಿದ್ವು ಅಂದರೆ ಈ 10,000 ಏನು ಇನ್ಸ್ಟಾಲ್ಮೆಂಟ್ ಇದೆಯಲ್ಲ ಇದರಲ್ಲಿ ಮೈನಸ್ ಇಲ್ಲಿ ಅಮೌಂಟ್ ಬಂದಿರ್ತೇವೆ ನೋಡಿರಿ ಬ್ಯಾಲೆನ್ಸ್ ಆ ಅಮೌಂಟ ಮೈನಸ್ ಮಾಡಿದಾಗ ರಿಮೈನಿಂಗ್ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಇದರ 10,000ದಲ್ಲಿ ಅಂದರೆ ಹಿಂದಿನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನೋಡಿರಿ 10,000 ಮೈನಸ್ 9,488 ಮಾಡಿದಾಗ 512 ಬರುತ್ತಿತ್ತು. ಸೊ ಲಾಸ್ಟ್ ಇಯರ್ಗೆ ಈ ಥರ ಇಲ್ಲಿ ಇದನ್ನ ಟೈಪ್ ನಂಬರ್ 1ದಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಿ ನೋಡಿರಿ. ನೀವು ಅಬ್ಸರ್ವ್ ಮಾಡಿರಿ ಕಂಪೇರ್ ಮಾಡ್ಕೋತಿರ್ಬೇಕು ಯಾವಾಗಲೂ ಪ್ರಾಬ್ಲಮ್ಸನ್ನು. ಸೊ ಇವಾಗ ಟೈಪ್ ನಂಬರ್ 2 ಏನಿದೆಯಲ್ಲ ಇಲ್ಲಿ ಏನು ಸಾಲ್ವ್ ಮಾಡಿದೆಯಲ್ಲ ಸೊ ಇಲ್ಲಿ ನಾವು ಇಂಟ್ರೆಸ್ಟ್ ಹಂಗೆ ಮಾಡೋದಿಲ್ಲ ಅಂದರೆ ಮೈನಸ್ ಮಾಡೋದಿಲ್ಲ. ಇಲ್ಲಿ ಏನು ಮಾಡ್ತೀವಿ ನಾವು ಜಸ್ಟ್ ಇಲ್ಲಿ ಏಟ್ ಕೊಟ್ಟಿದ್ದಾರಲ್ಲ 1 lakh rupees ಇದೆಯಲ್ಲ ಸೊ 1 lakh ಮೇಲೆ 5/100 ಮಾಡಿ ಡೈರೆಕ್ಟಾಗಿ ಇಟ್ಬಿಡ್ತೀವಿ. ಸೊ ಇದು ಒಂದು ಪಾಯಿಂಟ್ ನೆನಪಿಟ್ಬೋದು ನೀವು. ಸೊ ಇದನ್ನು ಟೈಪ್ ನಂಬರ್ 2 ಅಂತೇಳಿ ಮೆನ್ಷನ್ ಮಾಡ್ಕೊರಿ. ಮತ್ತು ಇನ್ನೊಂದು ನಿಮ್ಗೆ ಎಕ್ಸಾಮ್ದಲ್ಲಿ ಇಷ್ಟೇ ಕೇಳೋದಿಲ್ಲ ಇದಕ್ಕೊಂದು ಏನು ಕೇಳ್ತಾರೆ ಅಂದರೆ ಡಿಪ್ರಿಸಿಯೇಷನ್ ಅಂತೇಳಿ ಕೇಳ್ತಾರೆ. ಅದನ್ನ ಇಲ್ಲಿ ಕಾಲಮ್ ಆ್ಯಡ್ ಮಾಡ್ಬೇಕು ನೀವು. ಡಿಪ್ರಿಸಿಯೇಷನ್ ಅಂತೇಳಿ ಕೇಳಿದ್ರೆ ಇಲ್ಲಿ ಆ್ಯಡ್ ಮಾಡೋದನ್ನ ಕಾಲಮ ಡಿಪ್ರಿಸಿಯೇಷನ್ ಅಂತೇಳಿ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಅದನ್ನೊಂದು ಕಾಲಮ್ ಆ್ಯಡ್ ಮಾಡಿ ಏನು ಮಾಡಿರಿ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನೀವು ಡಿಪ್ರಿಸಿಯೇಷನ್ ಅಂತೇಳಿ. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ನಿಮಗೆ ನಾನು 10 ಮಾರ್ಕ್ಸ್ ಪ್ರಾಬ್ಲಮ್ದಲ್ಲಿ ಸಾಲ್ವ್ ಮಾಡುವಾಗ 15 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನಲ್ಲ ಸೊ ಅವಾಗ ನಿಮಗೆ ಡೀಟೇಲಾಗಿ ಹೇಳ್ತೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಏನಿಲ್ಲ ಅದನ್ನು ಕೂಡ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂದರೆ ಕ್ಯಾಶ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದನ್ನ ಎರಡೂ ಪ್ರಾಬ್ಲಮ್ಸ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಟೈಪ್ 1 ಟೈಪ್ 2 ಆಗಿದೆ. ಈಗ ನೆಕ್ಸ್ಟ್ ಏನು ಟೈಪ್ ನಂಬರ್ 3 ನೋಡೋಣ. ಸೊ ಏನು ನಿಮ್ಗೆ ಪ್ರಾಬ್ಲಮ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಒನ್ಸ್ ಅಗೇನ್ ರಿಪೀಟ್ ನೋಡಿರಿ ಪ್ರಾಬ್ಲಮ್ಸ ಆಟೋಮೆಟಿಕಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ ಸೊ ಅದೇ ರೀತಿ ನಾನು ನಿಮ್ಗೆ ಹೇಳಿಕೊಟ್ಟಿದ್ದೇನೆ. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಇದನ್ನ ಶೇರ್ ಮಾಡಿರಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇವನ್ನೆಲ್ಲ ನೀವು ಈಸಿಲಿ ಅರ್ಥ ಮಾಡ್ಕೊಳ್ರಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಕೂಡ ಇನ್ನಷ್ಟು ಕ್ಲಾಸ್ಗಳನ್ನು ಮಾಡಲು ನಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಓಕೆ ಥ್ಯಾಂಕ್ ಯು ಆಲ್.